ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಮೀನು ಸಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಇದನ್ನು ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ತಿನ್ಬೋದು. ಈ ಥರ ಮಸಾಲೆ ಇಟ್ಟು ಸಾಂಬಾರು ಮಾಡೋದ್ರಿಂದ ಮೀನು ಸಾರು ತುಂಬ ಚೆನ್ನಾಗಿ ಬರುತ್ತೆ. ಮನೇಲಿರೋರು ಎಲ್ಲರೂ ಚೆನ್ನಾಗಿ ತಿಂತಾರೆ. ನೀವು ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ಅರಿಶಿನ ಉಪ್ಪು ಸೇರಿಸಿ ನೀರು ಹಾಕಿ ಮೀನನ್ನು 10ರಿಂದ 20 ನಿಮಿಷ ನೆನೆಸಿಟ್ಕೋಬೇಕು. ನೆನೆಸಿಟ್ಕೊಂಡು ಅದಾದಮೇಲೆ ಅದನ್ನು 10 ನಿಮಿಷ 20 ನಿಮಿಷ ಆದಮೇಲೆ ತುಳಿದು ಸೈಡಿಗೆ ಇಟ್ಕೊಂಡು ಒಂದು ಜಾರ್ಗೆ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಇದೆಲ್ಲದನ್ನು ಹಾಕಿ ತೆಂಗಿನಕಾಯಿ ತುರಿ ಇದನ್ನು ಸೇರಿಸ್ಕೋಬೇಕು. ಜೊತೆಗೆ ಧನಿಯಾ ಪುಡಿ, ಖಾರದ ಪುಡಿ, ಮನೇಲಿ ಮಾಡಿರೋದು ಹೋಮ್ ಮೇಡ್ ಧನಿಯಾ ಪುಡಿ, ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ನಾನು. ಮತ್ತು ಇದಕ್ಕೆ ತುರಿದಿರೋ ತೆಂಗಿನಕಾಯಿನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಫುಲ್ ಪೇಸ್ಟ್ ಆಗೋ ಥರ ನೀಟಾಗಿ ಗ್ರೈಂಡ್ ಮಾಡಿ ಸೈಡ್ಗೆ ಎತ್ತಿಟ್ಕೋಬೇಕು. ಈ ರೀತಿ ಫುಲ್ ನೀಟಾಗಿ ಪೇಸ್ಟಾಗಿ ಗ್ರೈಂಡ್ ಮಾಡೋದ್ರಿಂದ ಸಾಂಬಾರಿಗೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಎಲ್ಲ ಮಸಾಲೆ ಎಲ್ಲ ಐಟಮ್ಸು ನೀಟಾಗಿ ಗ್ರೈಂಡ್ ಆಗುತ್ತೆ. ಗ್ರೈಂಡ್ ಆದರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡು ಒಂದು ಬಾಣಲಿ ಬಿಸಿ ಇಟ್ಟಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಾಕ್ತಾಯಿದ್ದೀನಿ. ಇವಾಗ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಅರಿಶಿನ ಹಾಕೋಬೇಕು. ಅರಿಶಿನ ಹಾಕಿನೂ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಅರಿಶಿನ ಹಾಕಿನೂ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೆಲ್ಲ ವೀಡಿಯೋಸು ನಿಮಗೆ ಬರುತ್ತೆ. ಲೈಕ್, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇವಾಗ ನಾನು ರುಬ್ಬಿರೋ ಮಸಾಲೆನ ಹಾಕೋತಾ ಇದ್ದೀನಿ. ಮತ್ತು ಅದಕ್ಕೆ ಮಿಕ್ಸಿಯಲ್ಲಿರೋ ಮಸಾಲೆಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಎಲ್ಲದನ್ನು ಫುಲ್ ಮಿಕ್ಸ್ ಮಾಡಿ ನೀಟಾಗಿ, ಮತ್ತು ಕ್ಯಾಪಲ್ಲಿರೋ ಮಸಾಲೆಗೂ ಕೂಡ ಇರೋ ನೀರನ್ನ ಆ್ಯಡ್ ಮಾಡಿಕೊಂಡು ಅದರಲ್ಲಿರೋ ಮಸಾಲೆ ಎಲ್ಲದನ್ನು ಸೈಡ್ಗೆ ಎತ್ಕೋತಾ ಇದ್ದೀನಿ. ನಾವು ಎಷ್ಟು ಮಸಾಲೆ ಬೇಕು ಅಂತ ನಾವು ರುಬ್ಕೊಂಡಿರ್ತೀವೋ ಅಷ್ಟು ಮಸಾಲೆ ಈ ರೀತಿ ಮಾಡೋದ್ರಿಂದ ಅಷ್ಟು ಮಸಾಲೆ ನಮಗೆ ಸಿಕ್ಬಿಡುತ್ತೆ. ಪೂರ್ತಿ ನಾವು ಎಲ್ಲದನ್ನು ಮಸಾಲೆ ಹಾಕ್ಕೊಂಡಿರ್ತೀವಿ. ಆವಾಗ ಯಾವ ಮಸಾಲೆನೂ ಸ್ವಲ್ಪನೂ ಸಹ ವೇಸ್ಟ್ ಆಗೋದಿಲ್ಲ. ಈ ರೀತಿ ಮಾಡಿದ್ರೆ ತುಂಬ ಒಳ್ಳೆಯದು. ಯಾವುದು ವೇಸ್ಟ್ ಆಗ್ದಂಗೆ ನಾವು ಮಸಾಲೆ ಎಲ್ಲದನ್ನು ಹಾಕೋತಾ ಇದ್ದೀವಿ. ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಮ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀವು ಉಪ್ಪು ಹಾಕೋಬೇಕು. ಉಪ್ಪು ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ, ಮತ್ತು ನಿಮ್ಮ ಸಾಂಬಾರು ಕನ್ಸಿಸ್ಟೆನ್ಸಿಗೆ ನಿಮಗೆ ಎಷ್ಟು ನೀರು ಬೇಕು ಎಷ್ಟು ನೀರು ಬೇಡ ಅಂತ, ಅದು ನಿಮಗೆ ಜಾಸ್ತಿ ನೀರು ಸಾಂಬಾರು ಬೇಕಿದ್ದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿ ಸಾಂಬಾರು ಬೇಕಿದ್ದರೆ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಲಿಡ್ ಕ್ಲೋಸ್ ಮಾಡಿ ಇಡಬೇಕು. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಬೇಯಿಸಬೇಕು. ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸಬೇಕು. ಲಿಡ್ ಕ್ಲೋಸ್ ಮಾಡೇ ಬೇಯಿಸಬೇಕು. ಇವಾಗ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬೆಂದಿದೆ. ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ಹೋಗಿದೆ. ಇನ್ನು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಇವು ಚೆನ್ನಾಗಿ ಇದು ಸಾಂಬಾರು ಮಸಾಲೆ ಸಾಂಬಾರು ಎಷ್ಟು ಚೆನ್ನಾಗಿ ಕುದ್ದಷ್ಟು ಇದಕ್ಕೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಟೇಸ್ಟ್ ಚೆನ್ನಾಗಿ ಬರುತ್ತೆ ನಿಮಗೆ ಊಟ ಮಾಡಬೇಕಾದ್ರೆ. ಅದಕ್ಕೆ ಇದನ್ನು ಸ್ವಲ್ಪ ಮೀನು ಸಾಂಬಾರನ್ನ ಯಾವತ್ತಿದ್ರೂ ಜಾಸ್ತಿ ಕುದಿಸ್ಬೇಕು. ಕುದಿಸಿದಷ್ಟು ನೀರು ಸಾಂಬಾರು ಚೆನ್ನಾಗಿರುತ್ತೆ. ಈಗ ಕುದಿದೆಲ್ಲ ಆಗಿದೆ. ಫ್ಲೇಮ್ನ ಲೋವಲ್ಲಿ ಇಟ್ಕೊಂಡು ಒಂದೊಂದೇ ಮೀನನ್ನು ಹಾಕೋತಾ ಇದ್ದೀನಿ. ಒಂದೊಂದೇ ಮೀನನ್ನು ಹಾಕ್ಕೊಳ್ಳೋದ್ರಿಂದ ಮೀನು ಯಾವತ್ತೂ ಒಂದೊಂದೇ ಮೀನನ್ನ ಹಾಕೋಬೇಕು. ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ರೆ ಮಿಕ್ಸ್ ಮಾಡೋದಕ್ಕಾಗೋದಿಲ್ಲ. ಮೀನಿಗೆ ಇವಾಗೆಲ್ಲ ಮೀನು ಹಾಕ್ಕೊಂಡಿದ್ದೀನಿ.
ಅದೇ ಲೋ ಫ್ಲೇಮಲ್ಲಿ ಸ್ವಲ್ಪ 2-5 ನಿಮಿಷ ಮಾತ್ರ ನೀವು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಬಿಟ್ಟು ತೆಗೆದು ಬಿಡಬೇಕು. ಯಾಕೆ ಅಂದರೆ ಮೀನು ಯಾವತ್ತೂ ಜಾಸ್ತಿ ಬೇಯಿಸಬಾರ್ದು. ಜಾಸ್ತಿ ಬೇಯಿಸ್ಬಿಟ್ರೆ ಅದು ಎಲ್ಲ ತುಂಬ ಬೆಂದು ಹೋಗಿ ನಮಗೆ ತಿನ್ನೋದಕ್ಕಾಗೋದಿಲ್ಲ, ಬರೀ ಮುಳ್ಳು ಬಾಯಿಗೆ ಸಿಗುತ್ತೆ. ಹಾಗಾಗಿ ನಾವು ಜಾಸ್ತಿ ಬೇಯಿಸಬಾರ್ದು. 2-5 ನಿಮಿಷ ಮಾತ್ರ ನಾವು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಬೇಕು. ಈಗ ನೋಡಿ ಮೀನು ಸಾರು ಫುಲ್ ರೆಡಿ ಆಗಿದೆ, ಚೆನ್ನಾಗಿ ಕುದೀತಿದೆ. ಇವಾಗ ನೀವು ಇದನ್ನು ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ, ಎಲ್ಲದ್ರ ಜೊತೆಗೂ ಸರ್ವ್ ಮಾಡಿಕೊಂಡು ಚೆನ್ನಾಗಿ ತಿನ್ಬೋದು. ಈ ರೀತಿ ಮಾಡೋದ್ರಿಂದ ಮನೇಲಿರೋರೆಲ್ಲರೂ ಚೆನ್ನಾಗಿ ಇಷ್ಟಪಟ್ಟು ಮೀನು ಸಾರನ್ನ ತಿಂತಾರೆ. ಮೀನು ಸಾರು ತಿನ್ನೋದ್ರಿಂದ ತುಂಬ ಒಳ್ಳೆಯದು, ಮಕ್ಳಿಗೆ ಜಾಸ್ತಿ ಒಳ್ಳೆಯದು. IQ ಪವರ್ ಜಾಸ್ತಿ ಬರುತ್ತೆ, ಮೆಮೊರಿ ಪವರ್ ಎಲ್ಲ ಜಾಸ್ತಿ ಇರುತ್ತೆ. ಚಿಕ್ಕ ಮಕ್ಳಿಗೆ ತಿನ್ನಿಸೋದ್ರಿಂದ ನಿಮಗೆ